ನೀವು ಗಮನಿಸಿದ್ದೀರಾ? ನಮ್ಮ ಅಜ್ಜಿ ತಾತಂದಿರು ಮಕ್ಕಳಿಗೆ ಹಾಲು ಗಂಜಿ ಅನ್ನವನ್ನು ಯಾಕೆ ಸದಾ ಬೆಳ್ಳಿಯ ಪಾತ್ರೆಯಲ್ಲಿ ಕೊಡ್ತಿದ್ರು ಅಂತ. ಇದು ಕೇವಲ ಸಂಪ್ರದಾಯ ಅಲ್ಲ, ಇದು ವಿಜ್ಞಾನ. ಬೆಳ್ಳಿಗೆ ಸ್ವಾಭಾವಿಕವಾಗಿ ಬ್ಯಾಕ್ಟೀರಿಯಾ ಕೊಲ್ಲುವ ಶಕ್ತಿ ಇದೆ. ಅದು ಆಹಾರದಲ್ಲಿರುವ ಹಾನಿಕಾರಕ ಕೀಟಾಣುಗಳನ್ನು ನಾಶ ಮಾಡುತ್ತದೆ. ಅದಕ್ಕಾಗಿಯೇ ಇಂದಿಗೂ ಡಾಕ್ಟರ್ಗಳು ಸುಟ್ಟ ಗಾಯಗಳಿಗೆ ಸಿಲ್ವರ್ ಕ್ರೀಮ್ ಬಳಸುತ್ತಾರೆ. ನೀರು ಶುದ್ಧೀಕರಣದಲ್ಲೂ ಬೆಳ್ಳಿ ಉಪಯೋಗವಾಗುತ್ತದೆ. ಆಯುರ್ವೇದದಲ್ಲೂ ಹೇಳಿದೆ, ರಜತಂ ಶೀತಲಂ ಸ್ನಿಗ್ಧಂ ಬಾಲ್ಯಂ ಬುದ್ಧಿಪ್ರದಂ ಸ್ಮೃತಂ. ಅಂದರೆ ಬೆಳ್ಳಿ ದೇಹವನ್ನು ತಂಪಾಗಿ ಇಡುತ್ತದೆ, ಶಕ್ತಿ ಕೊಡುತ್ತದೆ ಮತ್ತು ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಕ್ಕಳ ರೋಗ ನಿರೋಧಕ ಶಕ್ತಿ ಇನ್ನೂ ಪೂರ್ಣವಾಗಿ ಬೆಳೆಯದಾಗ ಬೆಳ್ಳಿಯ ಪಾತ್ರೆಗಳು ಅವರ ಆಹಾರವನ್ನು ಸುರಕ್ಷಿತವಾಗಿ ಕಾಪಾಡುತ್ತದೆ. ಅದಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಬೆಳ್ಳಿ ಚಮಚ, ಬೆಳ್ಳಿ ಬೌಲ್ ಕೊಡ್ತಿದ್ರು. ನಮ್ಮ ಹಿರಿಯರು ಅಂಧಶ್ರದ್ಧೆಯಲ್ಲ, ಅವರು ವಿಜ್ಞಾನವನ್ನು ಬದುಕಿದ್ದವರು. ಇದು ಸಂಸ್ಕೃತಿ ಅಲ್ಲ, ಇದು ಕಾಳಜಿ.